ಒಂದು ಎಲ್ಲೆಲ್ಲಿ ರೈಲಲ್ಲಿ ಹೋಗಬೇಕೋ ರೈಲಲ್ಲಿ ಹೋಗ್ತೀವಿ. ನಮ್ಮ ಎಲ್ಲವನ್ನೂ ಕೂಡ ಕಡಿಮೆ ಮಾಡಿದ್ದೀವಿ. ನಾನು ಘೋಷಣೆ ಮಾಡಿ ಬೆಂಗಳೂರಿಂದ ಡೆಲ್ಲಿಗೆ ಹೋಗಬೇಕು, ವಿಧಿ ನಾವು ಡೆಲ್ಲಿಗೆ ಫ್ಲೈಟಲ್ಲಿ ಹೋಗಬೇಕಾಯ್ತದೆ. ಮತ್ತು ವಾಹನಗಳನ್ನು ಕಡಿಮೆ ಮಾಡೋಕ್ಕೆ ಮಾಡಿದ್ದೀವಿ, ಸ್ಟಾಫನ್ನು ಕಡಿಮೆ ಮಾಡೋಕ್ಕೂ ಮಾಡಿದ್ದೀವಿ. ದುಂದು ವೆಚ್ಚಗಳಂತ ನಮಗೇನೇನೂ ಇಲ್ಲ. ಮತ್ತು ನಮಗೆ ಬೆಂಗಳೂರಿಗೆ ಬಂದಾಗ, ಕರ್ನಾಟಕ ಬಂದಾಗ ರಾಜ್ಯ ಸರ್ಕಾರ ಏನು ನಮ್ಮ ಕಾರ್ ಕೊಟ್ಟಿದೆ ಆ ಕಾರ್ನೇ ಉಪಯೋಗಿಸ್ತೀವಿ. ನಮಗೆ RPF ಇಂದ ನಮ್ಮ ರೈಲ್ವೆ ಇಲಾಖೆಯಿಂದ ಒಂದು ಇದು ಎಸ್ಕಾರ್ಟು ಕೊಟ್ಟಿದ್ದರು, ಇನ್ನೊಂದು ನಮಗೆ ಅವ್ರಿಗೆ ಬೇಕಾದಂಥ ಇನ್ನೊಂದು ಸೆಕ್ಯೂರಿಟಿನೂ ಕೊಟ್ಟಿದ್ದರು. ಅವೆರಡನ್ನೂ ಕೂಡ ಈಗಾಗಲೇ ಬಿಟ್ಟಿದ್ದೀವಿ. ರಾಜ್ಯ ಸರ್ಕಾರ ಏನು ಕೊಡ್ತಾಯಿದೆ ಅದೊಂದಕ್ಕೆ ಸೀಮಿತವಾಗಿದ್ದೀವಿ. ಇದು ಯಾವುದಾದ್ರು ನಿಮ್ಮಂದ ಇದ್ದರೆ ಅದನ್ನು ಕಡಿಮೆ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ಜನಕ್ಕೆ ಇಷ್ಟೇ ಹೇಳೋದು, ಒಂದು ಇದು ಯಾರ ಮೇಲೂ ಒತ್ತಾಯ ಅಲ್ಲ, ಇದೊಂದು ಮನವಿ. ರಾಷ್ಟ್ರದ ಪ್ರಧಾನಮಂತ್ರಿಗಳು ದೇಶದ ಬದ್ಧತೆಯನ್ನು, ಈ ದೇಶವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ, ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥದ್ದಕ್ಕೆ 25 ಕೋಟಿ ಜನ ಏನು ಹಿಂದುಳಿದ ಜನ ಇದ್ದರು, ಬಂದು ಬಡತನದ ರೇಖೆಯಲ್ಲಿದ್ದವ್ರನ್ನ ಕೇವಲ ಒಂದು 1%ಗೋ 2%ಗೋ ತಂದಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಯಾರಿಗೂ ಕೂಡ ಅನಾನುಕೂಲ ಆಗಬಾರ್ದು ಅನ್ನುವ ಬಯಕೆ ಇದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಕೆಲವು ನಮ್ಮಂಥವ್ರಿಗೆ ಸಂದೇಶ, ಸಾರ್ವಜನಿಕರಿಗೆ ಮನವಿ ಮಾಡಿದ್ದೀವಿ. ಎಷ್ಟರವರೆಗೆ ನಮ್ಮ ಹಣದ ವ್ಯವಸ್ಥೆಯಲ್ಲಿ ನಾವು ಎಷ್ಟು ಮಟ್ಟಿಗೆ ಅದನ್ನು ಅನಾವಶ್ಯಕ ಖರ್ಚು ಮಾಡೋದು ಬೇಡವೋ ಅದರಿಂದ ಅನುಕೂಲ ಆಗ್ತಾಯಿದೆ ಅನ್ನೋ ಒಂದು ಇದಿದೆ. ಅದಕ್ಕೆ ನಾವೆಲ್ಲ ಭದ್ರಾಗೋಣ ಅಂತಂದು ಸಾರ್ವಜನಿಕರಲ್ಲಿ ಮನವಿ. ಅಲ್ಲಲ್ಲ, ಯಾರು ರೈಲಲ್ಲಿ ಹೋಗಿ ಅನ್ನೋದಕ್ಕಿಲ್ಲ, ಕಾರ್ನಲ್ಲಿ ಹೋಗಿ ಅನ್ನೋದಕ್ಕೆ ನಾವ್ಯಾರು ಹೇಳೋಕ್ಕಾಗೋದಿಲ್ಲ. ಅದರ ಅವಶ್ಯಕತೆ ಇಲ್ಲ. ದುಂದು ವ್ಯವಸ್ಥೆಯನ್ನು ಕಡಿಮೆ ಮಾಡಬೇಕು. ಒಂದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ನಾವುಗಳು ಎಲ್ಲ ಒಂದು ಕಡೆ ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುವಾಗ ಪಾರದರ್ಶಕತೆ ಕಾಪಾಡಬೇಕು. ಇವತ್ತು ಹೇಳ್ತಾರೆ ಏನು ರಾಜ್ಯ ಸರ್ಕಾರ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿಬಿಟ್ರು. ಇವತ್ತವರೆಗೂ ನಮ್ಮ ಮೋದಿಯವ್ರ ಸರ್ಕಾರ ಆ ಥರ ಯಾವುದು ಮಾಡಿರಲಿಲ್ಲ. ಇವತ್ತು ಇಡೀ ದೇಶದಲ್ಲಿ ಏನು ಗಲ್ಫ್ ಯುದ್ಧಗಳು ಆಗಿದ್ದರಿಂದ ಇದೊಂದನ್ನು ಹೊರತುಪಡಿಸಿದ್ರೆ ನಾನು ರಾಜ್ಯದ ನಮ್ಮ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಅವೈಜ್ಞಾನಿಕವಾಗಿ ನೀವು ಸಹಕಾರ, ಸಾರಿಗೆ, ಅಬ್ಕಾರಿ, ಆಹಾರ ಬೆಲೆ, ನಂದಿನಿ ನೀರಿಗೆ ನಂದಿನಿಯಲ್ಲಿ ಪ್ರತಿ ಲೀಟ್ರಿಗೆ ಹಾಲಿಗೆ ಆಸ್ತಿ ನೋಂದಣಿ ಅವೆಲ್ಲದಕ್ಕಿಂತ ಮಿಚ್ಚಾಗಿ KERCನೂ ಜಾಸ್ತಿ ಮಾಡಿದ್ರಿ, ಬೆಸ್ಕಾಮು ಜಾಸ್ತಿ ಮಾಡಿದ್ರಿ, ಎಲ್ಲೆಲ್ಲಿ ಸಿಗ್ತದೋ ಅಲ್ಲೆಲ್ಲವೂ ಕೂಡ ಜಾಸ್ತಿ ಮಾಡಿ ಜನರಿಗೆ ಒಂದು ದೊಡ್ಡ ಹೊರೆ ಮಾಡಿ ಏನೆಲ್ಲ ಮಾಡಿದವರು ನೀವೆಲ್ಲ ಒಂದು ಕಡೆ ಮೋದಿಯವ್ರ ಬಗ್ಗೆ, ಮೋದಿಯವ್ರ ತೀರ್ಮಾನದ ಬಗ್ಗೆ, ಮೋದಿಯವರ ಆಡಳಿತದ ವೈಖರಿ ಬಗ್ಗೆ ನಿಮಗೆ ಮಾತನಾಡೋದಕ್ಕೆ ನೈತಿಕತೆಯೇ ಇಲ್ಲ. ಒಂದು ಜನರನ್ನು ತುಂಬ ದಿನ ಕತ್ತಲೆ ಕೋಣೆಯಲ್ಲಿ ಇಡಬೇಡಿ. ನೀವು 63,000 ಕೋಟಿಯನ್ನು ನಾವೇನು ಅವ್ರಿಗೆ ಏನು ಕೊಡ್ತದ್ದು ಏನದು ಅವ್ರಿಗೆ ಕೊಡೋದಕ್ಕೆ ಏನಂತೀವಪ್ಪ ನಾವು, ಸಾಮಾನ್ಯರು ಕೊಡ್ತಕ್ಕಂಥದಕ್ಕೆ ಅಲ್ಲಪ್ಪ, ಇವ್ರಿಗೆಲ್ಲ ಕೊಡ್ತಾ ಇದ್ದಾರಲ್ಲ ಪಾಪ, ಇದಕ್ಕೆ ನಮಗೆ ಗಿಫ್ಟ್ ಏನೋ ಕೊಡ್ತಾ ಇದ್ದಾರಲ್ಲಪ್ಪ, ಅದಕ್ಕೇನು ಕನ್ನಡದಲ್ಲಿ ಏನಂತೀವಿ ನಾವು, ಕೊಡುಗೆ 63,000 ಕೋಟಿ ಕೊಡುಗೆ ಕೊಟ್ಟು ಎಷ್ಟು ಕೋಟಿನೋ ನೀವು ಜಾಸ್ತಿ ಮಾಡು, ರಾಜ್ಯದ ಬೊಕ್ಕಸ ಖಾಲಿನೂ ಮಾಡಿಕೊಂಡು ಇವತ್ತು 8,24,389 ಕೋಟಿ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಸಾಲ ಆಗಿರೋದು. 8,24,384 ಕೋಟಿ.